ಎಲ್ಲ ಜ್ಯೋತಿಷ ಬಾಂಧವರಿಗೆ ನಮಸ್ಕಾರಗಳು. ಜನ್ಮ ಜಾತಕದಲ್ಲಿ ಈ ಒಂದು ಯೋಗ ಇದ್ರೆ ಪರಿವಾರದಿಂದ ಮತ್ತೆ ನೆಂಟರಿಷ್ಟದಿಂದ ನೇಟಿವ್ ನೇಟಿವ್ ದೂರ ಆಗ್ತಾರೆ, ಅಥವಾ ಅವನ ಕ್ರೂರ ಸ್ವಭಾವದಿಂದಲೇ ಪರಿವಾರದವರು ಅಥವಾ ನೆಂಟರು ದೂರ ಆಗ್ತಾರೆ. ಎರಡೂ ಈ ಜಾತಕದ ಈ ಒಂದು ಯೋಗದಲ್ಲಿ ಬರುತ್ತೆ. ಇದು ಶ್ಲೋಕ ಹೀಗಿದೆ: ಲಗ್ನೇಶೇ ಅಷ್ಟಮ ಭಾವಸ್ಥೆ ಷಷ್ಠಸೇನ ನಿರೀಕ್ಷತೆ ತೌವಾಹಿ ಲಗ್ನ ಭಾವಸ್ಥೆ ಜ್ಞಾತಿ ಪೀಡಾಂ ವಿನಿರ್ದಿಶೇತ್. ಅಂದ್ರೆ ಲಗ್ನಾಧಿಪತಿ ಅಷ್ಟಮದಲ್ಲಿದ್ದು ಷಷ್ಠಾಧಿಪತಿಯ ದೃಷ್ಟಿ ಅಷ್ಟಮ ಸ್ಥಾನಕ್ಕೆ ಇದ್ದಲ್ಲಿ ಈ ಯೋಗ ಬರುತ್ತೆ. ಅಂದ್ರೆ ಈ ಯೋಗ ಬಂದ್ರೆ ಒಂದು ಪರಿವಾರದವರು ನೆಂಟರಿಷ್ಟರು ನೇಟಿವ್ ಇಂದ ದೂರ ಆಗ್ತಾರೆ. ಇಲ್ಲ ಅಂದ್ರೆ ನೇಟಿವ್ ಸ್ವಭಾವನೇ ಕ್ರೂರವಾಗಿದ್ರೆ ನೆಂಟರಿಷ್ಟರು ಅಥವಾ ಬಂಧು ಬಳಗದವರೆಲ್ಲ ಇವರಿಂದ ದೂರ ಆಗ್ತಾರೆ. ಈ ಯೋಗ ಹೇಗಿದೆ ಅಂತ ನಾವು ಈ ಕುಂಡ್ಲಿ ಪ್ರಕಾರ ನೋಡೋಣ. ಇಲ್ಲಿ ಲಗ್ನ ಬಂದು ತುಲಾ ಲಗ್ನ, ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ. ಈ ಷಷ್ಠಾಧಿಪತಿ ಅಂದ್ರೆ ಇಲ್ಲಿಂದ ನಾವು ನೋಡಿದಾಗ ಷಷ್ಠಾಧಿಪತಿ ಗುರು ಎರಡನೇ ಮನೆಯಲ್ಲಿ ಅಂದ್ರೆ ದ್ವಿತೀಯ ಸ್ಥಾನದಲ್ಲಿದ್ದು ವಕ್ರಿ ಆಗಿದ್ದಾನೆ. ಷಷ್ಠಾಧಿಪತಿಯ ದೃಷ್ಟಿ ಲಗ್ನಾಧಿಪತಿ ಮೇಲೆ ಅಷ್ಟಮ ಸ್ಥಾನಕ್ಕೆ ಬೀಳ್ತಾ ಇದೆ. ಸೊ ಇವರು ಈ ರೀತಿ ಇದ್ದಾಗ ಇವರು ನೆಂಟರಿಷ್ಟರು ಅಥವಾ ಮನೆಯವರೇ ಇವ್ರಿಗೆ ಜಾಸ್ತಿ ಸನ್ಮಾನ ಕೊಡದೆ, ಜಾಸ್ತಿ ಇವ್ರಿಗೆ ಇವರ ನಡೆನುಡಿನೇ ಅವ್ರಿಗೆ ಇಡಿಸ್ತಾ ಇರೋ ಥರ ಆಗಿ ಇವರು ಪಾರಿವಾರದಿಂದ ಆಗಲಿ ತಮ್ಮ ಸ್ವಂತ ಮನೆಯವರಾಗಲಿ ಇವ್ರನ್ನ ದ್ವೇಷ ಮಾಡ್ತಾರೆ. ಇದು ಇನ್ನೊಂದೇನಪ್ಪ ಅಂದರೆ, ಈ ಲಗ್ನದಲ್ಲಿ ಎರಡನೇ ಮನೆಯಲ್ಲಿ ಗುರು ಮಿತ್ರಸ್ಥಾನದಲ್ಲಿದ್ದು ಕಾರಕ ಅಂದರೆ ಧನಕಾರಕ ಗುರು ವಕ್ರಿ ಆದ್ರೂ ಕಾರಕ ಗ್ರಹ ವಕ್ರಿ ಆಗಬಾರ್ದು. ಯಾವಾಗಲೂ ದ್ವಿತೀಯ ಸ್ಥಾನದಲ್ಲಿ ಕಾರಕ ಗ್ರಹ ವಕ್ರಿ ಆಗಬಾರ್ದು. ಅದೇ ಸಪ್ತಮದ ಸ್ಥಾನದಲ್ಲಿ ಶುಕ್ರನು ವಕ್ರಿ ಆಗಬಾರ್ದು. ಈ ರೀತಿ ವಕ್ರಿ ಆದರೆ ಕಾರಕೋ ಭಾವನಾಶ ಅನ್ನೋದು ಒಂದು ಬರುತ್ತೆ. ಸೊ ಇದು ಒಂದು ಇವರ ಈ ಜಾತಕದಲ್ಲಿ ಇದು ಒಂದು ಯೋಗ ಇದೆ. ಈ ಥರ ಇರುವಂಥ ಜಾತಕವನ್ನು ಮತ್ತೊಂದು ನೋಡೋಣ. ಇಲ್ಲಿ ಮಕರ ಲಗ್ನದಲ್ಲೇ ಅಷ್ಟಮಾಧಿಪತಿ ಲಗ್ನದಲ್ಲೇ ಇದ್ದಾನೆ, ಮತ್ತೆ ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ. ಮತ್ತೆ ಇವರಿಬ್ರು ಲಗ್ನದಲ್ಲೇ ಎರಡು ಕ್ರೂರ ಗ್ರಹಗಳಿದೆ, ಮತ್ತೆ ಅಷ್ಟಮದಲ್ಲೂ ಎರಡು ಕ್ರೂರ ಗ್ರಹಗಳಿದೆ. ಈ ರೀತಿ ಇದ್ದಾಗ ಈ ಜಾತಕನೇ ಸ್ವಯಂ ಇವನ ಸ್ವಭಾವನೇ ಕ್ರೂರ ಸ್ವಭಾವದಿದ್ದು ನೆಂಟರಿಷ್ಟರೆಲ್ಲ ಇವ್ರ ಹತ್ರ ಜಾಸ್ತಿ ಒಡಂಬಡಿಕೆ ಇರೋದಿಲ್ಲ. ಇವ್ರನ್ನ ನೋಡಿನೇ ಬೇರೆಯವರು ಅಯ್ಯೋ ಇಂಥವನ ಹತ್ರ ಜಾಸ್ತಿ ಮಾತಾಡೋದೇ ನಮಗೆ ಹಾನಿ ಆಗುತ್ತೆ ಅಂತ ಇವರಿಂದ ದೂರ ಇರ್ತಾರೆ. ಹಸ್ತರೇಖೆ ಬಗ್ಗೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಇದು ಒಂದು ರವಿ ರೇಖೆ. ಇದು ರವಿ ರೇಖೆ. ಈ ರವಿ ರೇಖೆ ಅಂತ್ಯದಲ್ಲಿ ತ್ರಿಕೋಣ ಚಿಹ್ನೆ ಇದ್ದಲ್ಲಿ ಇವರು ಸರ್ಕಾರದಿಂದ ಸನ್ಮಾನಿತರಾಗ್ತಾರೆ, ಅಥವಾ ಸರ್ಕಾರಿ ಉದ್ಯೋಗದಲ್ಲಿರ್ತಾರೆ, ಅಥವಾ ಸರ್ಕಾರದಿಂದ ಇವರಿಗೆ ಸನ್ಮಾನ ದೊರೆಯುತ್ತೆ. ಇಷ್ಟನ್ನ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀ ಕೃಷ್ಣ.